ಲಕ್ಷ್ಮಿ ನಡೀತಾ ಇದೆ. ಇಲ್ಲಿ ಚಾಮುಂಡೇಶ್ವರಿ ಬರೀ ಪ್ರೊಸೆಷನ್ ಡಿಸ್ಪ್ಲೇ ಮಾಡಿದ್ದಾರೆ. ಇದೆರಡು ಲೈನ್, ಇದು ನಂದಿ ಧ್ವಜ, ಇದು ಪೂಜೆ ಮಾಡಿ ಹೊರಡ್ತಾರಲ್ಲ ರಾಷ್ಟ್ರದ ಇದೆರಡು ಥೀಮ್. ಎಷ್ಟು ಮಂತ್ ತಯಾರಿಸೋದು? 1 ಮಂತ್ ಬೇಕು ಮೇಡಮ್. ಗಣಪತಿ ನೋಡ್ತೀವಿ, ಇಲ್ಲಿ ಒಂದು 3 ಫೀಟ್ ಗಣಪತಿ ಇರ್ತೀವಿ. ಅದೇ ದೊಡ್ಡ ಕೆಲಸ. ಫಸ್ಟ್ ಬನ್ನಿ ಬನ್ನಿ. ಇದು ಇಲ್ಲಿ ನಾವು ಶಿವ ಮತ್ತೆ ಶಕ್ತಿ ಅವರ ಒಂದು ಸಮಾಗಮ, ಅರ್ಧನಾರೀಶ್ವರ ರೂಪ ಪಾರ್ವತಿ ಪರಮೇಶ್ವರ. ಇಲ್ಲೆಲ್ಲ ಕೈಲಾಸ ಪರ್ವತ. ಆ ಕೈಲಾಸ ಪರ್ವತದಲ್ಲಿ ರಾವಣ ಅವರ ತಾಯಿ ಪೂಜೆಗೋಸ್ಕರ ಆತ್ಮಲಿಂಗವನ್ನೇ ಭೂಮಿಗೆ ತಂದಂತಹ ಪರಾಕ್ರಮಶಾಲಿ. ಹಾಗೆ ಅವನು ತರದಕ್ಕೆ ಹೋಗಿರುವಾಗ ಪರಮೇಶ್ವರ ಎಲ್ಲಾ ಪರೀಕ್ಷೆಗಳನ್ನು ಗೆದ್ರೂ ಕೂಡ ಪರಮೇಶ್ವರ ಇನ್ನೂ ಒಲ್ದಿರಲ್ಲ. ಆಗ ಅವನ 10ನೇ ತಲೆಯನ್ನ ಕಡಿದು ಅದನ್ನ ತಂಬೂರಿ ಮಾಡಿ, ನಾವೇನಿವತ್ತು ಶಿವತಾಂಡವ ಸ್ತೋತ್ರ ಓದ್ತೀವಿ ಅದರ ರಚನೆಕಾರ ರಾವಣ. ಅದೇ ಶಿವತಾಂಡವ ಸ್ತೋತ್ರಕ್ಕೆಯಲ್ಲಿ ಪರಮೇಶ್ವರ ನಾಟ್ಯ ಆಡ್ತಿದ್ದಾನೆ. ಆಗೆಲ್ಲ ದೇವತೆಗಳು ಬಂದು ಅವನು ದರ್ಶನ ಪಡಿತಿದ್ದಾರೆ. ಭೂತಗಣಗಳೆಲ್ಲ ನಾಯಕ ಅವನು ಪರಮೇಶ್ವರ. ಆ ಭೂತಗಣಗಳೆಲ್ಲ ವಾದ್ಯಗೋಷ್ಠಿ ನುಡಿಸ್ತಿದ್ದಾರೆ. ಅಲ್ಲಿ ಬಿಡುವಿನ ಸಮಯದಲ್ಲಿ ಸತಿ ಮತ್ತೆ ಪರಮೇಶ್ವರ ಪಕಡೆಯನ್ನ ಆಡ್ತಾ ಇದ್ದಾರೆ. ಇಲ್ಲಿ ಪ್ರದೋಷ ನರ್ತನ, 12 ದ್ವಾದಶ ಜ್ಯೋತಿರ್ಲಿಂಗಗಳು, ಮತ್ತೆ ಇವರು 9 ಜನ ನವದುರ್ಗೆಯರು, ಅವರ ಹಿಂಬದಿಯಲ್ಲಿ 9 ಜನ ನವಶಕ್ತಿಯರು, ಮತ್ತೆ ಹಿಂದೆ ಅಷ್ಟವಾರಾಹಿಯರು, ಇವರು 7 ಜನ ಸಪ್ತಮಾತೃಕೆಯರು. ಅದರ ಇಲ್ಲಿ ಶಿವ ಮತ್ತೆ ಶಕ್ತಿಯ ಒಂದು ಸಮಾಗಮ. ಇಲ್ಲೆಲ್ಲ ಈ ಕಡೆ ವಿಷ್ಣು ಮುಂದೆ ಸರ್ವಲೋಕೈಕನಾಥನ್ ಅಂತ ಎಲ್ಲ ಇಲ್ಲಿ ವಿಷ್ಣುದೇ ಮಾಡಿದ್ವಿ ನೋಡಿ. ಇಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ತಿರುಪತಿ ಶ್ರೀನಿವಾಸ. ಆ ಶ್ರೀನಿವಾಸನ ಮನೆ ದೇವರು ವರಹಸ್ವಾಮಿ ಜಾಗ ಕೊಟ್ಟಿದ್ರಿಂದ ತಿಮ್ಮಪ್ಪ ಅಲ್ಲಿ ನೆಲೆ ನಿಂತಿಯಾನೆ. ಮತ್ತೆ ಅವನ ಅಷ್ಟಲಕ್ಷ್ಮಿಯರ ಸಮೇತ ತಿರುಪತಿ ಶ್ರೀನಿವಾಸ, ಅಲ್ಲಿ ಪದ್ಮಾವತಿ ಶ್ರೀನಿವಾಸ. ನಮ್ಮಲ್ಲಿ ಏನ್ ವಿಶೇಷ ಅಂದ್ರೆ ಆ ಗರುಡನೂ ಕೂಡ ನಾರಾಯಣನ ಎತ್ಕೊಂಡು ಹಾರಾಡ್ತಾ ಇದ್ದಾನೆ. ಮತ್ತೆ ಈ ಬದಿಯಲ್ಲಿ ಹನುಮಂತನೂ ಕೂಡ ನಾರಾಯಣನ ಎತ್ಕೊಂಡಿದ್ದಾನೆ. ಆ 4 ವೇದಗಳ ಒಡೆಯ ಅವನೇ ಶ್ರೀನಿವಾಸ. ಈಗೇನ್ ತಿರುಪತಿಯಲ್ಲಿ ಬ್ರಹ್ಮೋತ್ಸವ ನಡೀತಿದೆ, ಆ 10 ದಿನದ ಅಲಂಕಾರಗಳು ಇಲ್ಲಿ. ಅವನು ನಾರಾಯಣ ಭಕ್ತರ ಪರಾಧೀನ. ದಿನ ಆ ಕಡೆ ಹೋಗ್ಬೇಕು, ಅದು ತೆಗೆದುಬಿಟ್ಟಿರ್ಬೋದು ದಾರ ತೆಗಿ. 4 ಯುಗದಲ್ಲೂ ಕೂಡ ಅವನು ದಶಾವತಾರವನ್ನ ಎತ್ತಿದ್ದಾನೆ. ಇಲ್ಲಿ ಕೃಷ್ಣನ ಲೀಲೆಗಳು, ಮತ್ತೆ ಆ ಸೀತಾಮಾತೆ ಎಲ್ಲಾ ಕಡೆ ರಾಮನ ಪಕ್ಕದಲ್ಲೇ ಅವಳು ಇರ್ತಾಳೆ. ಅಲ್ಲಿ ಭದ್ರಾಚಲ ಶ್ರೀರಾಮಚಂದ್ರ, ಆ ಭದ್ರಾಚಲದಲ್ಲಿ ಮಾತ್ರ ರಾಮನ ತೊಡೆ ಮೇಲೆ ಅವಳು ಕೂತಿಯಾಳೆ. ಅದು ರಾಮದಾಸರಿಗೆ ಕನಸಿನಲ್ಲಿ ಬಂದು ರಾಮ ಹೇಳಿ ಬೆಟ್ಟವನ್ನು ಅಗದಾಗ ಸಿಕ್ಕಿದ ಸ್ವಯಂಭೂ ವಿಗ್ರಹ, ಯಾರು ಕೆತ್ತನೆ ಮಾಡಿಲ್ಲ. ಪಕ್ಕದಲ್ಲಿ ಲಕ್ಷ್ಮಣ ದೇವರು. ಇಲ್ಲೆಲ್ಲ ಒಂದು ಕೃಷ್ಣನ ಲೀಲೆಗಳು. ಅವನ ಅವತಾರವಾಗಿ ಪರಮಾತ್ಮ ಕುರುಕ್ಷೇತ್ರ ಯುದ್ಧದ ನಂತರ ಅಲ್ಲಿ ದ್ವಾರಕಾದಲ್ಲಿ ನೆಲೆ ನಿಂತಾನೆ. ಅವನು ದ್ವಾರಕಾಧೀಶ. ನಂತರ ದ್ವಾಪರ ಯುಗದ ಅಂತ್ಯಕ್ಕೆ ಅವನು ಗುರು ಮತ್ತೆ ವಾಯುವಿನ ಕರೆದುಕೊಂಡು ಗುರುವಾಯೂರಿನಲ್ಲಿ ನೆಲೆ ನಿಂತಾನೆ. ಈ ವಿಷ್ಣುವಿನ ಒಂದು ಹಾಡಿ ಹೊಗಳೋದಕ್ಕೆ ಎಲ್ಲ ದೇವತೆಗಳು ಋಷಿಮುನಿಗಳು ಎಲ್ಲ ಬಂದು ಅವನ ಕೀರ್ತನೆ ನಾಮವನ್ನೆಲ್ಲ ಹೇಳ್ತಾ ಇದ್ದಾರೆ. ಈ ಕಡೆ ತಿರುಪತಿ ಗರುಡೋತ್ಸವ ನಡೀತಿದೆ. ಈ ವಿಷ್ಣುವಿನ ಆಶೀರ್ವಾದ ಪಡೆಯೋದಕ್ಕೆ ಹನುಮಂತ, ಆ ಸೂರ್ಯನಾರಾಯಣ ಸಪ್ತಾಶ್ವವನ್ನೇ ಏರಿ ಬಂದು ದರ್ಶನ ಮಾಡ್ತಾ ಇದ್ದಾನೆ. ನಾಟ್ಯರಾಣಿ ಶಾಂತಲೆ ನಾಟ್ಯ ಆಡ್ತಿದ್ದಾಳೆ. ಆ ಥರ ಇಲ್ಲೆಲ್ಲ ವಿಷ್ಣು ಮುಂದೆ ಸರ್ವಲೋಕೈಕನಾಥಂ ಅಂತ ಎಲ್ಲ ಒಂದು ವಿಷ್ಣುದೇ ಮಾಡಿದ್ವಿ. ಈ ಕಡೆ ಹೋಲ್ ಯೂನಿವರ್ಸ್, ಎಲ್ಲಾ ಕಡೆಗಳು ಸೃಷ್ಟಿಕರ್ತ ಬ್ರಹ್ಮ, ವಿಷ್ಣು ಲಯಕಾರಕ, ಕಡೆಗೆ ನಮಗೆಲ್ಲ ಮೋಕ್ಷವನ್ನು ಕೊಡೋದು ಪರಮೇಶ್ವರ. ಈ ನಮ್ಮ ಭೂಮಿಯ ಸುತ್ತ ಸೂರ್ಯ ಮತ್ತೆ ಚಂದ್ರ ಇಬ್ರು ಸುತ್ತುತ್ತಾ ಇರ್ತಾರೆ. ನಮ್ಮ ಜೀವನದ ಏರುಪೇರೆಲ್ಲ ಆ 9 ನವಗ್ರಹಗಳ ಜೊತೆ ಸೆಣಸಾಟ. ಆ ನಾರಾಯಣ 4 ಯುಗದಲ್ಲೂ ಕೂಡ ಭಕ್ತರ ರಕ್ಷಣೆಗಾಗಿ ದಶಾವತಾರವನ್ನು ಎತ್ತಿದ್ದಾನೆ. ಅಲ್ಲಿ ಅದು ಒಂದೇ ಮೂರ್ತಿಯಲ್ಲಿ 10 ದಶಾವತಾರವನ್ನು ಕೂಡ ಮಾಡಿದ್ದಾರೆ. ಅದು ಹೊಸದದು. ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು.
ಪರಮೇಶ್ವರನ ಅವತಾರ ಶಂಕರಾಚಾರ್ಯರು ಭಾರತಕ್ಕೆ ಯಾವುದೇ ತೊಂದರೆ ಬರಬಾರ್ದು ಅಂತ ಅಷ್ಟ ದಿಕ್ಕುಗಳಲ್ಲೂ ಕೂಡ ಕಾಲಭೈರವನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಇದೆಲ್ಲ ಮೇಲೆಲ್ಲ ದೇವತೆಗಳ ಗಣ. ಅಲ್ಲಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಮತ್ತೆ ಸೋಂದೆ ವಾದಿರಾಜರು, ಮಂತ್ರಾಲಯ ಗುರುಸಾರ್ವಭೌಮರು, ದಕ್ಷಿಣಾಮೂರ್ತಿ, ದತ್ತಾತ್ರೇಯ, ಆ ಕೃಷ್ಣನ ಪರಮಭಕ್ತೆ ಮೀರಾಬಾಯಿ, ಪುರಂದರದಾಸರು, ಮತ್ತೆ ಕನಕದಾಸರು, ಇವರೆಲ್ಲ ಇಲ್ಲಿ ಋಷಿಗಳು, ಯತಿಗಳು, ಇವರು ದೈವಾಂಶ ಸಂಭೂತರು. ಇವರದ್ದೇ ಒಂದು ಗಣ, ಋಷಿಮುನಿಗಳ ಗಣ. ನಂತರ ಇಲ್ಲಿ ಬುದ್ಧ, ಮಹಾವೀರ, ಬಸವಣ್ಣವರು ರಾಜಪೋಷಾಕು, ನಂತರ ದೀಕ್ಷೆ ತಗೊಂಡ್ಮೇಲೆ ಬಸವಣ್ಣವರು, ಅಕ್ಕಮಹಾದೇವಿ, ರಾಮಕೃಷ್ಣ ಪರಮಹಂಸರು, ಶಾರದಾ ಮಾತೆ, ಎಲ್ಲ ಇಲ್ಲಿ ಋಷಿಮುನಿಗಳ ಗಣ. ನಂತರ ಮನುಷ್ಯರ ಗಣ, ಎಲ್ಲ ಮನುಷ್ಯರು, ಪ್ರಾಣಿ ಪಕ್ಷಿಗಳು ಎಲ್ಲ ಪೂರ್ತಿ ಇವು ಎಲ್ಲರೂ ಕೂಡ ಈ ಒಂದು ಬ್ರಹ್ಮಾಂಡದಲ್ಲಿ ಅಡಗಿದ್ದಾರೆ. ನಂತರ ಎಲ್ಲ ಗಣಗಳಿಗೂ ಅಧಿಪತಿ ಅವನೇ, ಗಣನಾಯಕ, ಸೆಂಟರ್ ಅಲ್ಲಿ ಮೇಲೆ, ಅಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅವನೇ ಗಣೇಶ. ಆ ಥರ ಇದೆಲ್ಲ ಒಂದು ಬ್ರಹ್ಮಾಂಡ ಟೈಪ್ ಮಾಡಿದ್ದೀವಿ. ಈ ಬಾರಿ ನಮ್ಮಲ್ಲಿ ಇಲ್ಲಿ ಒಂದು ಪಂಚ ಕಲ್ಯಾಣವನ್ನ ಏರ್ಪಡಿಸಿದ್ದೀವಿ. ಬನ್ನಿ ಈ ಕಡೆ ಬನ್ನಿ. ಇಲ್ಲಿ ಗಣೇಶ ಸಿದ್ಧಿ ಬುದ್ಧಿ ಜೊತೆ ಗಣೇಶನ ಒಂದು ವಿವಾಹ, ಅಲ್ಲಿ ಗಣೇಶ ಮತ್ತೆ ಪರಮೇಶ್ವರ, ಇಲ್ಲಿ ಗಿರಿಜೆ ಜೊತೆ ಪರಮೇಶ್ವರನ ಕಲ್ಯಾಣ. ಆ ನಾರಾಯಣನೇ ಬಂದು ಅವಳ ತಂಗಿಯನ್ನ ದಾರಿ ಎರೆದು ಕೊಡ್ತಾ ಇದ್ದಾನೆ. ನಂತರ ಇಲ್ಲಿ ಶ್ರೀನಿವಾಸನ ಕಲ್ಯಾಣ, ಮೊದಲೇ ಮೀನಾಕ್ಷಿ ಮತ್ತೆ ಸುಂದರೇಶನ ಕಲ್ಯಾಣ, ಕೃಷ್ಣ ರುಕ್ಮಿಣಿಯ ಕಲ್ಯಾಣ. ಈ ಲೋಕ ಕಲ್ಯಾಣಾರ್ಥವಾಗಿ ನಡೆದ ಈ ವಿವಾಹದಲ್ಲಿ ಎಲ್ಲ ಋಷಿಮುನಿಗಳೆಲ್ಲ ಬಂದು ಅವರ ಒಂದು ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಆ ಥರ ಎಲ್ಲ ಒಂದು ಇಲ್ಲಿ ಪಂಚ ಕಲ್ಯಾಣ. ಇಲ್ಲಿ ದೇವತೆಗಳ ಕಲ್ಯಾಣ ಆದ್ಮೇಲೆ ಇಲ್ಲಿ ಮಾನವರ ಕಲ್ಯಾಣ, ಈ ಕಡೆ ಕಲ್ಯಾಣ. ನಂತರ ಅಲ್ಲಿ ರಿಸೆಪ್ಷನ್, ಆರ್ತಕ್ಷತೆ, ಮತ್ತೆ ಅವಳು ಸೀಮಂತ, ಮತ್ತೆ ಅಲ್ಲಿ ಮಗುವಿಗೆ ಒಂದು ಕಿವಿ ಚುಚ್ಚೋ ಶಾಸ್ತ್ರ. ನಂತರ ಅಲ್ಲಿ ಭೋಜನ, ಅಲ್ಲಿ ಹಳೆಯ ಕಾಲದ ಒಂದು ಹಿತ್ತಾಳೆ ಪದಾರ್ಥಗಳು. ಅಂತ ಕಾಲಭೈರವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲೆಲ್ಲ ಒಂದು ದೇವತೆಗಳ ಗಣ. ನಂತರ ಇಲ್ಲಿ ಋಷಿಮುನಿಗಳು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಸೋಂದೆ ವಾದಿರಾಜರು, ಮಂತ್ರಾಲಯ ಗುರುಸಾರ್ವಭೌಮರು, ಎಲ್ಲ ದಕ್ಷಿಣಾಮೂರ್ತಿ, ದತ್ತಾತ್ರೇಯ, ಆ ಒಂದು ಗಣಗಳು. ನಂತರ ಇಲ್ಲೆಲ್ಲ ಮನುಷ್ಯರ ಗಣ. ನಂತರ ಪ್ರಾಣಿಗಳು, ಪಕ್ಷಿಗಳು, ಇವರೆಲ್ಲ ಪೂರ್ತಿ ಒಂದು ಬ್ರಹ್ಮಾಂಡದಲ್ಲಿ ಅಡಗಿದ್ದಾರೆ. ಆ ಥರ ಈ ಎಲ್ಲ ಗಣಗಳಿಗೂ ಅಧಿಪತಿ ಅವನೇ, ಗಣನಾಯಕ. ಆ ಥರ ಅಲ್ಲಿ ಅದು ಪಂಚಕಲ್ಯಾಣ. ಆಮೇಲೆ ಗಣೇಶ ಸಿದ್ಧಿ ಬುದ್ಧಿ ಜೊತೆ ಕಲ್ಯಾಣ. ಭಾರಿ ಹಳೆ ಗೊಂಬೆ, 35ರಿಂದ 40 ವರ್ಷ ಆಗಿದೆ ಅದಕ್ಕೆ. ಬಣ್ಣ ಆ ಶಕ್ತಿ ಇಲ್ಲದೆ ಹೋದ್ರೆ ಪರಮೇಶ್ವರ ಏನೂ ಇಲ್ಲ, ಶೂನ್ಯ. ಅರ್ಧನಾರೀಶ್ವರ ರೂಪ ಪಾರ್ವತಿ ಪರಮೇಶ್ವರ. ಕೈಲಾಸದಲ್ಲಿ ಪರಮೇಶ್ವರ ತಪೋನಿರತನಾಗಿದ್ದಾನೆ. ಅಲ್ಲಿ ರಾವಣ ಅವರ ತಾಯಿಗೆ ಆತ್ಮಲಿಂಗವನ್ನು ತರೋದಕ್ಕೆ ಕೈಲಾಸಕ್ಕೆ ಹೊರಟಾಗ ಆ ಪರಮೇಶ್ವರ ಕೊಟ್ಟ ಎಲ್ಲಾ ಪರೀಕ್ಷೆಗಳನ್ನು ಗೆದ್ರೂ ಕೂಡ ಪರಮೇಶ್ವರ ಎಲ್ಲ ವಿಷವನ್ನೆಲ್ಲ ಅವನು ಕುಡಿದ್ಬಿಟ್ಟ, ವಿಷಕಂಠ ಆದ. ಮತ್ತೆ ಹಿಂದಿರುಗಿ ಕೈಲಾಸಕ್ಕೆ ತಿರುಗಿ ವಾಪಸ್ ಹೋಗ್ಬೇಕಾದ್ರೆ, ಇದು ತಿರುಪತಿಯಿಂದ 80 ಕಿಲೋಮೀಟರ್ ದೂರದಲ್ಲಿರುವಂಥ ಪ್ರದೇಶ, ಸುರತಪಳ್ಳಿ ಅಂತ ಊರು. ಆ ಪ್ರದೇಶದಲ್ಲಿ ಹಾದು ಹೋಗುವಾಗ ಆ ವಿಷದ ಪ್ರಭಾವದಿಂದ ಪರಮೇಶ್ವರನೂ ಪ್ರಜ್ಞೆ ತಪ್ತಾನೆ. ಪರಮೇಶ್ವರನೇ ಪ್ರಜ್ಞೆ ತಪ್ತಾನೆ ಅಂದ್ರೆ ಅದ್ರದ್ದು ಪ್ರಭಾವ ಯಾವ ರೀತಿ ಇರ್ಬೋದು. ಆಗ ಅವಳು ಪಾರ್ವತಿ ಅವನ ತೊಡೆ ಮೇಲೆ ಮಲಗಿಸ್ಕೊಂಡು ವಿಷ ತಲೆ ನೆತ್ತಿಗೆ ಏರ್ದೇ ಇರೋ ತರ ಅವನ ಗಂಟೆಲ್ಲ ನಿವೇದನೆ ಮಾಡ್ತಾ ಇದ್ದಾಳೆ. ಇದು ಸುರತಪಳ್ಳಿ ಅಂತ. ಇಡೀ ಪ್ರಪಂಚದಲ್ಲೆಲ್ಲ ಪರಮೇಶ್ವರನ ದರ್ಶನ ಏನಿದ್ರು ಲಿಂಗರೂಪನೆ. ಇದು ಒಂದು ಕಡೆ ಮಾತ್ರ ಅವನು ನಾರಾಯಣನ ರೀತಿ ಮಲ್ಕೊಂಡ್ಯಾನ. ಆಗ ದೇವತೆಗಳೆಲ್ಲ ಬಹಳ ದಿಗ್ಭ್ರಾಂತರಾಗ್ತಾರೆ, ಏನಪ್ಪಾ ಪರಮೇಶ್ವರನೇ ಮಲಗ್ಬಿಟ್ನಲ್ಲ ಅಂತ. ಆಗ ಸಾಯಂಕಾಲಕ್ಕೆ ಪರಮೇಶ್ವರ ನಿಧಾನವಾಗಿ ಕಣ್ಣನ್ನ ತೆರೀತಾನೆ. ಆಗ ನಂದಿ ಸಂತೋಷದಿಂದ ಕುಣಿದಾಡ್ತಾನೆ. ಅದೇ ನಮ್ಮ ಭೂಮಿಗೆ ಬಂದಂತಹ ಮೊಟ್ಟ ಮೊದಲ ಪ್ರದೋಷ ಪೂಜೆ. ಇಲ್ಲಿ ಈಗ ಎಲ್ಲಾ ಶಿವ ದೇವಾಲಯಗಳಲ್ಲಿ ತಿಂಗಳಲ್ಲಿ 2 ಬಾರಿ ಪ್ರದೋಷ ಪೂಜೆಗಳು ನಡೆಯುತ್ತೆ. ಆಗ ಪರಮೇಶ್ವರ ಭಾರಿ ಸಂತೋಷದಲ್ಲಿರ್ತಾನೆ, ಏನ್ ಕೇಳಿದ್ರು ಕೊಟ್ಬಿಡ್ತಾನೆ. ಆ ತರ ಅದೊಂದು ಸಂತೋಷದ ಸಮಯ ಪ್ರದೋಷ ಪೂಜೆ. ಇಲ್ಲಿ ಅವನ ತನ್ನ ತಲೆ ಮೇಲೇನೆ ಪರಮೇಶ್ವರ ನಾಟ್ಯವನ್ನ ಆಡ್ತಾನೆ. ಎಲ್ಲ ದೇವತೆಗಳು ಒಂದು ದರ್ಶನ ಪಡಿತಾರೆ. ಇಲ್ಲೆಲ್ಲ 12 ಜ್ಯೋತಿರ್ಲಿಂಗಗಳು,
ಮತ್ತೆ ಇಲ್ಲಿ ಆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ಆ ಗಂಗೆನ ಬರ ಒಪ್ಕೋತಾಳೆ, ಅವಳ ರಭಸವನ್ನ ಅವನ ಜಟೆನಲ್ಲೇ ಬಂಧಿಸ್ತಾನೆ. ಅಲ್ಲಿ ಭಗೀರಥಂದು ಇಲ್ಲೆಲ್ಲ ಇವರು 9 ಜನ ನವದುರ್ಗೆಯರು, ಅವರ ಹಿಂಬದಿಯಲ್ಲಿ 9 ಜನ ನವಶಕ್ತಿಯರು, ಇವರು 8 ಜನ ಅಷ್ಟವಾರಾಹಿಯರು, ಇವರು 7 ಜನ ಸಪ್ತಮಾತೃಕೆಯರು. ಇಲ್ಲಿ ಆ ಯಮನಿಂದ ಮಾರ್ಕಂಡೇಯನನ್ನ ಕಾಪಾಡಿದ್ದಾರೆ. ಈ ದೇವಸ್ಥಾನ ಬಂದು ಶನೇಶ್ವರನ್ ತಿರುನಲ್ಲಾರ್ ದೇವಸ್ಥಾನ ಕೇಳಿದಿರಲ್ವಾ, ಆ ದೇವಸ್ಥಾನದಿಂದ ರಿಟರ್ನ್ ಬರ್ಬೇಕಾದ್ರೆ ತಿರುಕಡಿಯೂರ್ ಅಂತ ಬರುತ್ತೆ ಒಂದು ಪ್ರದೇಶ, ಅಲ್ಲಿ ಈ ದೇವಸ್ಥಾನದ ಕತೆ ನಡೆದಿರುವಂತ ಜಾಗ. ಆ ಯಮ ಎಸ್ತಿರ ಪಾಶದ ಗುರುತು ಇವತ್ತಿಗೂ ನಾವು ಆ ಲಿಂಗದಲ್ಲಿ ನೋಡ್ಬೋದು. ಅದು ಎಲ್ಲ ಗರ್ಭಗುಡಿ ಬೆಳಕಿರಲ್ಲ, ಪುರೋಹಿತರು ಕೇಳಿದಾಗ ಆ ಮಂಗಳಾರತಿ ಬೆಳಕಿನಲ್ಲಿ ಅವರು ತೋರಿಸ್ತಾರೆ. ಅದು ಅಲ್ಲಿ ತಿರುಕಡಿಯೂರು. ಅಲ್ಲಿ ಏನ್ ವಿಶೇಷ, ಪರಮೇಶ್ವರನ ನೇರ ದೃಷ್ಟಿ ಅಂತ ಅಲ್ಲಿ 60 ವರ್ಷದ ಶಾಂತಿ 70 ವರ್ಷದ ಶಾಂತಿಗೆ ಅದು ಬಹಳ ತುಂಬಾ ರಶ್. 1 ಇಯರ್ ಮುಂಚೆನೆ ಹೋಗಿ ಬುಕ್ ಮಾಡ್ಬೇಕು ಅಲ್ಲಿ ಆ ತರ.